ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ಸ್ಪೆಷಲ್. ನಾನು ಸುಧಾಗೌಡ. 40 ವರ್ಷಕ್ಕಿಂತ ಮುಂಚಿತವಾಗಿ ಧೂಮಪಾನವನ್ನ ತ್ಯಜಿಸುವ ಧೂಮಪಾನಿಗಳು ಎಂದಿಗೂ ಧೂಮಪಾನ ಮಾಡದವರಷ್ಟೇ ಕಾಲ ಬದುಕುವಂತಹ ನಿರೀಕ್ಷೆ ಇದೆ ಅಂತ ಒಂದು ಹೊಸ ವರದಿಯೊಂದು ತಿಳಿಸಿದೆ. NEJM ಎವಿಡೆನ್ಸ್ ಜರ್ನಲ್ನಲ್ಲಿ ಪ್ರಕಟವಾದಂತಹ ಅಧ್ಯಯನ ಈ ಮಾಹಿತಿಯನ್ನ ಹೊರಹಾಕಿದೆ. ಯಾವುದೇ ವಯಸ್ಸಿನಲ್ಲಿ ಧೂಮಪಾನವನ್ನ ತ್ಯಜಿಸಿದವರು ಧೂಮಪಾನವನ್ನ ತ್ಯಜಿಸಿದ 10 ವರ್ಷಗಳ ನಂತರ ಎಂದಿಗೂ ಧೂಮಪಾನ ಮಾಡದೆ ಬದುಕಿ ಉಳಿಯುವಿಕೆಗೆ ಹತ್ತಿರವಾಗ್ತಾರೆ ಮತ್ತು ಅದರ ಅರ್ಧದಷ್ಟು ಪ್ರಯೋಜನ ಕೇವಲ 3 ವರ್ಷಗಳಲ್ಲೇ ಸಂಭವಿಸುತ್ತೆ ಅಂತ ತೋರಿಸಿದಂತೆ ಈ ಅಧ್ಯಯನ. ಧೂಮಪಾನವನ್ನ ತ್ಯಜಿಸೋದು ಸಾವಿನ ಅಪಾಯವನ್ನ ಕಡಿಮೆ ಮಾಡುವಲ್ಲಿ ಬಹಳನೇ ಪರಿಣಾಮಕಾರಿಯಾಗಿದೆ ಅನ್ನೋದು ಈ ಅಧ್ಯಯನದಿಂದ ತಿಳಿದು ಬಂದಿರುವಂತಹ ವಿಚಾರ. ಹೀಗಂತ ಟೊರಾಂಟೊ ವಿಶ್ವವಿದ್ಯಾಲಯದ ಡಲ್ಲಾ ಲಾನಾ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ಪ್ರಾಧ್ಯಾಪಕ ಪ್ರಭಾತ್ ಝಾ ಹೇಳಿದ್ದಾರೆ. ಧೂಮಪಾನ ಮಾಡದವರಿಗೆ ಹೋಲಿಸಿದರೆ 40 ರಿಂದ 79 ವರ್ಷದ ಒಳಗಿನ ಧೂಮಪಾನಿಗಳು ಸಾಯುವ ಅಪಾಯವನ್ನ ಸುಮಾರು 3 ಪಟ್ಟು ಹೊಂದಿರ್ತಾರೆ. ಅಂದ್ರೆ ಅವರು ಸರಾಸರಿ 12 ರಿಂದ 13 ವರ್ಷಗಳ ಜೀವಿತಾವಧಿಯನ್ನ ಕಳೆದುಕೊಂಡವರಾಗಿರ್ತಾರೆ. ಇನ್ನು ಎಂದಿಗೂ ಧೂಮಪಾನ ಮಾಡದವರಿಗೆ ಹೋಲಿಸಿದ್ರೆ ಮಾಜಿ ಧೂಮಪಾನಿಗಳು ಅಂತಂದ್ರೆ 40 ವರ್ಷದ ಒಳಗೆ ಧೂಮಪಾನವನ್ನ ಮಾಡೋದನ್ನ ತ್ಯಜಿಸಿರುವಂತವರು ಸಾವಿನ ಅಪಾಯವನ್ನ 1.3 ಪಟ್ಟು ಅಥವಾ 30% ಹೆಚ್ಚು ಅಂತ ಹೇಳಲಾಗುತ್ತೆ. ಇಂಥವರು ಕಡಿಮೆ ಮಾಡಿದ್ದಾರೆ ಅಂತ ಸಂಶೋಧಕರು ಕಂಡುಕೊಂಡಿದ್ದಾರಂತೆ. ಹೀಗಾಗಿ 40 ವರ್ಷದ ಒಳಗೆ ತ್ಯಜಿಸಿದ್ರೆ ಬದುಕುವ ಆಯಸ್ಸನ್ನ ಹೆಚ್ಚು ಮಾಡಿಕೊಳ್ಳಬಹುದು ಅನ್ನೋದು ಈ ಅಧ್ಯಯನದಿಂದ ತಿಳಿದು ಬಂದಿರುವಂತಹ ವರದಿ.